ಪ್ರತಿಷ್ಠಾ ಪ್ರಾರ್ಥನೆ. ಈಗ ಮಹಾಧರ್ಮಾಧ್ಯಕ್ಷರು ತಮ್ಮ ಕರಗಳನ್ನು ಚಾಚಿ ಈ ಯಾಜಕ ದೀಕ್ಷಾಭ್ಯರ್ಥಿಗಳ ಇವರನ್ನು ದೇವರ ಸೇವೆಗಾಗಿ ಸಮರ್ಪಿಸುತ್ತಾ ಪ್ರತಿಷ್ಠಾಪನಾ ಪ್ರಾರ್ಥನೆಯನ್ನು ಹೇಳುತ್ತಾರೆ. ಆಗ ಇಲ್ಲಿ ನೆರೆದಿರುವ ಎಲ್ಲ ಗುರುಗಳು ತಮ್ಮ ಬಲಹಸ್ತವನ್ನು ಚಾಚಿ ಈ ನಮ್ಮ ಸೇವಕರಿಗಾಗಿ ಪ್ರಾರ್ಥಿಸುತ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಗುರುಗಳಾಗಲಿರುವ ಮತ್ತು ಈಗಾಗಲೇ ಗುರುಗಳಾಗಿರುವವರ ಯಾಜಕತ್ವದಲ್ಲಿ ಸಹಭಾಗಿಯಾಗುವರೆಂಬುದೇ ಈ ಅತ್ಯವಶ್ಯಕ ವಿಧಿಯಾಚರಣೆಯ ಗೂಢಾರ್ಥ. ಎಲ್ಲರೂ ಎದ್ದು ನಿಲ್ಲೋಣ. ಕರ್ತರೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ಸರ್ವ ಘನತೆ ಗೌರವಗಳ ಹಾಗೂ ಪಟ್ಟ ಪದವಿಗಳ ಕಾರಣಕರ್ತರೇ, ನಮಗೆ ನೆರವಾಗಿರಿ. ಸಕಲವನ್ನು ನೀವು ವೃದ್ಧಿಗೊಳಿಸಿ ನೆಲೆಗೊಳಿಸುತ್ತೀರಿ. ನಿಮ್ಮ ಕ್ರಮಬದ್ಧ ಯೋಜನೆಯ ಪ್ರಕಾರ ನಮ್ಮ ಸ್ವಭಾವವು ಸತತ ವಿಕಾಸಗೊಳ್ಳುತ್ತದೆ. ಅಂತೆಯೇ ದಿವ್ಯ ಸಂಸ್ಕಾರಗಳ ಮೂಲಕ ನೀವು ಏರ್ಪಡಿಸಿದ ಯಾಜಕ ಹಾಗೂ ಸೇವಾದರ್ಶಿ ವರ್ಗಗಳು ಬೆಳೆದು ಬಂದಿವೆ. ಜನರ ಪಾಲನೆಗೆಯಲು ನೀವು ಯಾಜಕರನ್ನು ನೇಮಿಸಿದಿರಿ. ಅವರ ಸ್ಥಾನಕ್ಕೂ ಕಾರ್ಯಗಳಿಗೂ ನೆರವಾಗಲು ಕೆಲವರನ್ನು ಉಪ ವರ್ಗದಲ್ಲಿಯೂ ದ್ವಿತೀಯ ಅಂತಸ್ತಿನಲ್ಲಿಯೂ ಸಹಕಾರಿಗಳಾಗಿ ಆಯ್ಕೆ ಮಾಡಿದಿರಿ. ಹೀಗೆ ಮರಳುಗಾಡಿನಲ್ಲಿ 70 ಮಂದಿ ವಿವೇಕವುಳ್ಳ ವ್ಯಕ್ತಿಗಳನ್ನು ಚುನಾಯಿಸಿ ಮೋಸೇಸರ ಆಡಳಿತ ನಿಯೋಗವು ಅವರ ಮುಖಾಂತರ ಸುಗಮವಾಗಿ ಸಾಗುವಂತೆ ಮಾಡಿದಿರಿ. ಈ ವ್ಯಕ್ತಿಗಳ ಸಹಾಯದಿಂದ ಅಸಂಖ್ಯಾತ ಜನರನ್ನು ಸುಲಭವಾಗಿ ಆಳಲು ಮೋಸೆಸನಿಗೆ ಸಾಧ್ಯವಾಯಿತು. ಹಾಗೆಯೇ ಆರೋನರು ಹೇರಳವಾಗಿ ಪಡೆದಿದ್ದ ವರಗಳನ್ನು ಅವರ ಮಕ್ಕಳ ಮೇಲೆ ಸುರಿಸಿ ಪರಿಹಾರ ಬಲಿಯನ್ನು ಅರ್ಪಿಸಲು, ದಿವ್ಯ ಸಂಸ್ಕಾರಗಳು ನೆರವೇರಿಸಲು ಅವರನ್ನು ಯೋಗ್ಯರನ್ನಾಗಿ ಮಾಡಿದಿರಿ. ಕರ್ತರೇ, ಈ ನಿಮ್ಮ ಯೋಜನೆಯ ಪ್ರಕಾರ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಪ್ರೇಷಿತರಿಗೆ ದ್ವಿತೀಯ ಅಂತಸ್ತಿನ ಸಹಕಾರವನ್ನಿತ್ತು ಅವರ ಮುಖಾಂತರ ಇಡೀ ಲೋಕಕ್ಕೆ ಸುಸಂದೇಶವನ್ನು ಸಾರುವಂತೆ ಮಾಡಿದಿರಿ. ಆದ್ದರಿಂದ ಕರ್ತರೇ, ನಮ್ಮ ಬಲಹೀನತೆಯನ್ನು ಈಕ್ಷಿಸಿ ನಮಗೆ ಇಂಥ ಸಹಕಾರಿಗಳನ್ನು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ದಯಪಾಲಿಸಿರಿ. ಸರ್ವಶಕ್ತ ಪಿತನೇ, ನಿಮ್ಮ ಭಕ್ತರಾದ ಇವರಿಗೆ ಯಾಜಕ ಪದವಿಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪಾವನತೆ ನೀಯುವ ಪವಿತ್ರಾತ್ಮರನ್ನು ಇವರಿಗಿತ್ತು ಇವರ ಅಂತರಂಗಗಳನ್ನು ನೂತನಗೊಳಿಸಿರಿ. ನಿಮ್ಮ ವರಪ್ರಸಾದದಿಂದ ಇವರು ಪುರೋಹಿತ ವರ್ಗದ ದ್ವಿತೀಯ ಅಂತಸ್ತನ್ನು ಪಡೆದು ತಮ್ಮ ನಡೆನುಡಿಗಳಲ್ಲಿ ಸದ್ಗುಣದ ಆದರ್ಶ ಜೀವಿಗಳಾಗಿ ಬಾಳಲಿ. ಇವರು ಧರ್ಮಾಧ್ಯಕ್ಷರ ನಿಷ್ಠಾವಂತ ಸಹಕಾರಿಗಳಾಗಿರಲಿ. ಹೀಗೆ ಸುಸಂದೇಶ ವಾರ್ತೆಯು ವಿಶ್ವದ ಎಲ್ಲೆಡೆಯಲ್ಲೂ ಹರಡಿ ಸರ್ವ ಜನಾಂಗಗಳು ಕ್ರಿಸ್ತರಲ್ಲಿ ಒಂದುಗೂಡಿ ದೇವರ ಪವಿತ್ರ ಪ್ರಜೆಯಾಗಿ ಮಾರ್ಪಡಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರು ಜೀವಿಸಾಳುವ ನಮ್ಮ ಕರ್ತರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪೂಜಾ ವಸ್ತ್ರಧಾರಣೆ. ಇದುವರೆಗೂ ಸೇವಾದರ್ಶಿಗಳಾಗಿದ್ದ ಈ ಅಭ್ಯರ್ಥಿಗಳು ಈಗ ಯಾಜಕರ ಅಂತಸ್ತಿಗೆ ಇರುತ್ತಾರೆ. ಈ 5 ಆಪ್ತ ಗುರುವರಿಯರು ಇವರ ಕೊರಳ ಪಟ್ಟಿಯನ್ನು ಈಗ ಕೊರಳಿನಿಂದ ನೇರವಾಗಿ ಧಾರಣೆ ಮಾಡಿಸಿ ಅವರಿಗೆ ಪೂಜಾ ವಸ್ತ್ರಗಳನ್ನು ತೊಡಿಸುತ್ತಾರೆ. ಸಹೋದರರಾದ ಬಾಲ್ ಕಿರಣ್ ಕುಮಾರ್ ಇವರಿಗೆ ವಂದನೀಯ ಗೇಬ್ರಿಯಲ್ ಆಂಟನಿ, ಸಿರಿಲ್ ರಾಜ್ ಇವರಿಗೆ ವಂದನೀಯ ಜೋಸೆಫ್ ರೊಡ್ರಿಗಸ್, ಫೆಲಿಕ್ಸ್ ಆನಂದ್ ಇವರಿಗೆ ವಂದನೀಯ ಆರೋಗ್ಯದಾಸ್, ಜಾನ್ ಥಾಮಸ್ ಇವರಿಗೆ ವಂದನೀಯ
ರಿಚರ್ಡ್ ಸಿಕ್ವೇರ ಹಾಗೂ ಸುಜಯ್ ಡ್ಯಾನಿಯಲ್ ಇವರಿಗೆ ವಂದನೀಯ ಆರ್ ಆರೋಗ್ಯ ಸ್ವಾಮಿ. ಕರಗಳ ಅಭ್ಯಂಜನ. ಕ್ರಿಸ್ತ ಎಂದರೆ ಅಭ್ಯಂಗಿಸಲ್ಪಟ್ಟವರು ಎಂದರ್ಥ. ಈ ನವಗುರುಗಳು ಈಗ ಅಭ್ಯಂಗಿತರಾದವರು, ಅಂದರೆ ಮತ್ತೋರ್ವ ಕ್ರಿಸ್ತ. ಇನ್ನು ಮುಂದೆ ಅವರ ಕರಗಳು ಪವಿತ್ರವಾದವುಗಳು, ಪವಿತ್ರ ಸೇವೆಗೈಯಲು ಯೋಗ್ಯವಾದವುಗಳು ಎಂಬುದನ್ನು ಸೂಚಿಸಲು ಮಹಾಧರ್ಮಾಧ್ಯಕ್ಷರು ಈಗ ನವಗುರುಗಳ ಕರಗಳನ್ನು ಪವಿತ್ರ ತೈಲದಿಂದ ಅಭ್ಯಂಗಿಸಿ ಪವಿತ್ರೀಕರಿಸುತ್ತಾರೆ. ಪಿತ ದೇವರು ಪವಿತ್ರ ಆತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರನ್ನು ಕರ್ತರನ್ನಾಗಿ ಅಭ್ಯಂಗಿಸಿದರು. ದೇವರಿಗೆ ಬಲಿ ಒಪ್ಪಿಸಲು, ಕ್ರಿಸ್ತ ಸಭೆಯನ್ನು ಪವಿತ್ರೀಪಡಿಸಲು ನೀನು ಯೋಗ್ಯರಾಗುವಂತೆ ಯೇಸು ಕ್ರಿಸ್ತರು ನಿನ್ನನ್ನು ಕಾಪಾಡಲಿ. ಪಿತ ದೇವರು ಪವಿತ್ರ ಆತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರನ್ನು ಕರ್ತರನ್ನಾಗಿ ಅಭ್ಯಂಗಿಸಿದರು. ದೇವರಿಗೆ ಬಲಿ ಒಪ್ಪಿಸಲು, ಕ್ರಿಸ್ತ ಸಭೆಯನ್ನು ಪವಿತ್ರೀಪಡಿಸಲು ನೀನು ಯೋಗ್ಯರಾಗುವಂತೆ ಯೇಸು ಕ್ರಿಸ್ತರು ನಿನ್ನನ್ನು ಕಾಪಾಡಲಿ. ಪಿತ ದೇವರು ಪವಿತ್ರ ಆತ್ಮರ ಶಕ್ತಿಯಿಂದ ಕ್ರಿಸ್ತರನ್ನು ಕರ್ತರನ್ನಾಗಿ ಅಭ್ಯಂಗಿಸಿದರು. ದೇವರಿಗೆ ಬಲಿ ಒಪ್ಪಿಸಲು, ಕ್ರಿಸ್ತ ಸಭೆಯನ್ನು ಪವಿತ್ರೀಪಡಿಸಲು ನೀನು ಯೋಗ್ಯರಾಗುವಂತೆ ಯೇಸು ಕ್ರಿಸ್ತರು ನಿನ್ನನ್ನು ಕಾಪಾಡಲಿ.
ಪಿತ ದೇವರು ಪವಿತ್ರ ಆತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರನ್ನು ಕರ್ತರನ್ನಾಗಿ ಅಭ್ಯಂಗಿಸಿದರು. ದೇವರಿಗೆ ಬಲಿ ಒಪ್ಪಿಸಲು, ಕ್ರೈಸ್ತ ಸಭೆಯನ್ನು ಪವಿತ್ರೀಪಡಿಸಲು ನೀನು ಯೋಗ್ಯರಾಗುವಂತೆ ಯೇಸು ಕ್ರಿಸ್ತರು ನಿನ್ನನ್ನು ಕಾಪಾಡಲಿ. ಪಿತ ದೇವರು ಪವಿತ್ರ ಆತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರನ್ನು ಕರ್ತರನ್ನಾಗಿ ಅಭ್ಯಂಗಿಸಿದರು. ದೇವರಿಗೆ ಬಲಿ ಒಪ್ಪಿಸಲು, ಕ್ರೈಸ್ತ ಸಭೆಯನ್ನು ಪವಿತ್ರೀಪಡಿಸಲು ನೀನು ಯೋಗ್ಯರಾಗುವಂತೆ ಯೇಸು ಕ್ರಿಸ್ತರು ನಿನ್ನನ್ನು ಕಾಪಾಡಲಿ. ಕಾಣಿಕೆ ವಸ್ತುಗಳ ಪ್ರದಾನ, ಪ್ರಾರ್ಥನೆ ಹಾಗೂ ಪೂಜಾರ್ಪಣೆ ಇವು ಯಾಜಕ ಸೇವೆಯಲ್ಲಿ ಪ್ರಮುಖವಾದವುಗಳು. ಈಗ ಮಹಾಧರ್ಮಾಧ್ಯಕ್ಷರು ರೊಟ್ಟಿ ರಸಗಳನ್ನು ಹೊಂದಿರುವ ಪೂಜಾ ಪಾತ್ರೆಯನ್ನು ನವಗುರುಗಳಿಗೆ ಅರ್ಪಿಸಿ ಈ ಪವಿತ್ರ ಕಾರ್ಯಗಳನ್ನು ಯೋಗ್ಯವಾಗಿ ನೆರವೇರಿಸುವಂತೆಯೂ ನೆರವೇರಿಸಿದ್ದನ್ನು ತಮ್ಮ ಜೀವನದಲ್ಲಿ ತೋರ್ಪಡಿಸುವಂತೆಯೂ ಕರೆ ನೀಡುತ್ತಾರೆ. ದೇವರಿಗೆ ಅರ್ಪಿಸಲು ಜನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸು. ನೀನು ಮಾಡುತ್ತಿರುವುದು ಏನೆಂಬುದನ್ನು ಅರಿತು ಮಾಡು. ನೀನು ನೆರವೇರಿಸುವಂತಹ ಕಾರ್ಯಗಳಿಗೆ ತಕ್ಕಂತೆ ಪರಿಶುದ್ಧರಾಗಿ ಜೀವಿಸು. ಕರ್ತರ ಶಿಲುಬೆ ಮರಣದ ರಹಸ್ಯವು ನಿನ್ನ ಬಾಳಿನ ಆದರ್ಶವಾಗಿರಲಿ. ದೇವರಿಗೆ ಅರ್ಪಿಸಲು ಜನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸು. ನೀನು ಮಾಡುತ್ತಿರುವುದು ಏನೆಂಬುದನ್ನು ಅರಿತು ಮಾಡು. ನೀನು ನೆರವೇರಿಸುವಂತಹ ಕಾರ್ಯಗಳಿಗೆ ತಕ್ಕಂತೆ ಪರಿಶುದ್ಧರಾಗಿ ಜೀವಿಸು. ಕರ್ತರ ಶಿಲುಬೆ ಮರಣದ ರಹಸ್ಯವು ನಿನ್ನ ಬಾಳಿನ ಆದರ್ಶವಾಗಿರಲಿ. ದೇವರಿಗೆ ಅರ್ಪಿಸಲು ಜನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸು.
ನೀನು ಮಾಡುತ್ತಿರುವುದು ಏನೆಂಬುದನ್ನು ಅರಿತು ಮಾಡು. ನೀನು ನೆರವೇರಿಸುವಂತಹ ಕಾರ್ಯಗಳಿಗೆ ತಕ್ಕಂತೆ ಪರಿಶುದ್ಧರಾಗಿ ಜೀವಿಸು. ಕರ್ತರ ಶಿಲುಬೆ ಮರಣದ ರಹಸ್ಯವು ನಿನ್ನ ಬಾಳಿನ ಆದರ್ಶವಾಗಿರಲಿ. ದೇವರಿಗೆ ಅರ್ಪಿಸಲು ಜನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸು. ನೀನು ಮಾಡುತ್ತಿರುವುದು ಏನೆಂಬುದನ್ನು ಅರಿತು ಮಾಡು. ನೀನು ನೆರವೇರಿಸುವಂತಹ ಕಾರ್ಯಗಳಿಗೆ ತಕ್ಕಂತೆ ಪರಿಶುದ್ಧರಾಗಿ ಜೀವಿಸು. ಕರ್ತರ ಶಿಲುಬೆ ಮರಣದ ರಹಸ್ಯವು ನಿನ್ನ ಬಾಳಿನ ಆದರ್ಶವಾಗಿರಲಿ. ದೇವರಿಗೆ ಅರ್ಪಿಸಲು ಜನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸು. ನೀನು ಮಾಡುತ್ತಿರುವುದು ಏನೆಂಬುದನ್ನು ಅರಿತು ಮಾಡು. ನೀನು ನೆರವೇರಿಸುವಂತಹ ಕಾರ್ಯಗಳಿಗೆ ತಕ್ಕಂತೆ ಪರಿಶುದ್ಧರಾಗಿ ಜೀವಿಸು. ಕರ್ತರ ಶಿಲುಬೆ ಮರಣದ ರಹಸ್ಯವು ನಿನ್ನ ಬಾಳಿನ ಆದರ್ಶವಾಗಿರಲಿ. ಶಾಂತಿದಾನ. ಈಗ ಕೊನೆಯದಾಗಿ ಮಹಾಧರ್ಮಾಧ್ಯಕ್ಷರು ಕ್ರಿಸ್ತರ ಹೆಸರಿನಲ್ಲಿ ನವಯಾಜಕರನ್ನು ಅಪ್ಪಿ ಶಾಂತಿಯ ಚಿಹ್ನೆಯ ಮೂಲಕ ಅವರನ್ನು ಯಾಜಕ ಬಳಗಕ್ಕೆ ಸ್ವಾಗತಿಸುತ್ತಾರೆ. ಅದೇ ರೀತಿ ಕೇವಲ ಪೀಠದ ಮೇಲಿರುವ ಗುರುಗಳು ಮಾತ್ರ ನವಯಾಜಕರನ್ನು ಅಭಿನಂದಿಸುವರು. ಇಲ್ಲಿಗೆ ಯಾಜಕಾಭಿಷೇಕದ ಸಾಂಗ್ಯ ಅಧಿಕೃತವಾಗಿ ಕೊನೆಯಾಯಿತು. ಈಗ ನವಯಾಜಕರು ಜನರು ಅರ್ಪಿಸಲು ತಂದಿರುವ ಕಾಣಿಕೆಗಳನ್ನು ಸ್ವೀಕರಿಸಿ ಮಹಾಧರ್ಮಾಧ್ಯಕ್ಷರ ಜೊತೆಗೆ ಬಲಿಪೂಜೆಯನ್ನು ಅರ್ಪಿಸುವರು.